ನನ್ನ ಇಷ್ಟದ ಪ್ರಕಾರನೇ ಎಲ್ಲ ನಡೀತಾ ಇದೆ. ಮಧ್ಯದಲ್ಲಿ ನಿನ್ ತೊಂದ್ರೆ ಏನು? ಅಷ್ಟಕ್ಕೂ ನೀನ್ ಯಾರು? ನನಗೇನಾಗ್ಬೇಕು? ಏನೋ ಬೇರೆಯವ್ರ ಥರ ಪರಿಚಯ ಆದೆ. ಅದಷ್ಟೇ ಅಲ್ಲದೆ ನನ್ನ ಕೆಲವು ಸಲ ಪ್ರಾಣಾಪಾಯದಿಂದ ಕಾಪಾಡಿದ್ಯಾ. ಉಳ್ಕೊಳ್ಳೋದಕ್ಕೆ ಆಶ್ರಯ ಕೊಟ್ಟೆ. ಅಷ್ಟು ಮಾತ್ರಕ್ಕೆ ನನ್ನ ಮೇಲೆ ಹಕ್ಕು ಚಲಾಯಿಸ್ತಾ ಇದೆಯಲ್ಲ. ನಾನ್ ಯಾರ? ನಿನಗೇನಾಗ್ಬೇಕಾ? ಇದೇ ಮಾತ್ನ ಒಂದ್ಸಲ ನನ್ನ ಕಣ್ಣು ನೋಡಿ ಹೇಳು ಪುಣ್ಯ. ಯಾಕೆ ಹೇಳಕ್ಕಾಗಲ್ಲ? ನಾನೇ ನಿನ್ನ ಪ್ರೀತಿಸಿದ್ನ ನಿನ್ ಕಣ್ಣನ್ನು ನೋಡ್ಕೊಂಡು ಹೇಳ್ದಿರ ಇರೋದಕ್ಕೆ ನಾನೇನ್ ತಪ್ಪು ಮಾಡಿದ್ದೀನ? ಈ ಮಾತನ್ನ ನಿನ್ ಮನ್ಸಿಂದ ಹೇಳ್ತಿಲ್ಲ, ಪರಿಸ್ಥಿತಿಗೆ ಸಿಕ್ಕಾಕೊಂಡು ಈ ತರ ಹೇಳ್ತಿದ್ಯಾ ಅಂತ ನಿನ್ ಕಣ್ಣೀರೇ ಹೇಳ್ತಿದ್ದೆ. ಕಣ್ಣೀರು ಅಗ್ನಿ ಅಷ್ಟೇ ಪವಿತ್ರವಾದದ್ದು, ಅದ್ ಸುಳ್ಳು ಹೇಳಲ್ಲ ಪುಣ್ಯ. ಮಹಾಪ್ರಭು, ನಾನು ನಿಮ್ಮಷ್ಟು ಓದ್ಕೊಂಡಿಲ್ಲ. ನಿಮ್ ಥರ ಮಾತಾಡಕ್ಕೂ ನಂಗೆ ಬರಲ್ಲ. ಜನಗಳನ್ನ ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಜ್ಞಾನ ನನಗಿಲ್ಲ. ಆ ಅಮ್ಮ ನಿಜವಾಗ್ಲೂ ನಾನೇ ತನ್ನ ಪ್ರತಿರೂಪ ಆಗಿ ಆಗ್ಬೇಕು ಅಂದ್ರೆ ಅವ್ರ ಆಜ್ಞೆಯನ್ನ ನಾನು ಶಿರ್ಸ ಪಾಲಿಸ್ತೀನಿ. ಇನ್ನೊಂದು ಸಲ ನಿನ್ನಿಂದಾಗಿ ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡ್ಡಿ ಬಂದ್ರೂ ನನ್ ಮೇಲೆ ಆಣೆ. ನಮಸ್ಕಾರ ಮಾಡಿ ಆ ಜ್ಯೋತಿನ ಬೆಳಗಮ್ಮ. ಪುಣ್ಯ, ಇವಾಗ್ಲಾದ್ರೂ ಬಾಯ್ ಬಿಡು. ಯಾವ ದೇವತೆ ನಿನ್ನನ್ನ ತನ್ನ ಪ್ರತಿರೂಪವಾಗಿರು ಅಂತ ಹೇಳಿದಾಳೋ, ಯಾವುದು ನೀ ಊರ್ ಜನ ನಂಬಿದಾರೋ ಅದೇ ಊರ್ ಜನದ ಮುಂದೆ ಆ ತಾಯಿ ತನ್ನ ಕೋರಿಕೆ ಏನು ಅಂತನೂ ತಿಳಿಸಿದಾಳೆ.
ನೀನ್ ಯಾವ ತಪ್ಪು ಮಾಡದೇ ಇರೋದಕ್ಕೆ ಅಮ್ಮನವರೇ ಈ ನಿರ್ಣಯನ ಹೇಳಿದ್ದಾರೆ. ಅಮ್ಮನವರು ನಿನ್ ಜೊತೆನೇ ಇದ್ದಾರೆ. ಈಗ್ಲಾದ್ರೂ ನಂಬ್ತೀರಾ? ಆ ಅಮ್ಮನವರೇ ಪುಣ್ಯ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಒಂದೇ ಒಂದ್ ನಿಮಿಷ ಲೇಟ್ ಆಗಿದ್ದಿದ್ರು ಪುಣ್ಯನ್ ಜೀವನ ನಾಶ ಆಗಿರೋದು. ಯಾರನ್ನ ನಂಬದೇ ಇದ್ರು ಪರವಾಗಿಲ್ಲ, ಆದ್ರೆ ಅನುಮಾನ ಪಡಬಾರ್ದು. ದೇವ್ರ ಮೇಲೆ ಭಕ್ತಿ ಭಯ ಇರಬೇಕು, ಮೂಢನಂಬಿಕೆ ಅಲ್ಲ. ನಿಮ್ ನಾಗಮಣಿ ಎಲ್ಲೂ ಹೋಗಿಲ್ಲ, ಆ ದಿಗಂಬರನ್ ಹತ್ರನೇ ಇದೆ. ಅದನ್ನ ಹೇಗಾದ್ರೂ ಪಡ್ಕೋತೀವಿ. ಪುಣ್ಯನ್ ಮೇಲೂ ನನ್ ಮೇಲೂ ನಂಬಿಕೆ ಇಡಿ. ಅನಿರುದ್ಧ್, ನನ್ನ ಕ್ಷಮಿಸು. ನಿನಗೇನಾಗ್ಬಿಡತ್ತೋ ಅನ್ನೋ ಭಯದಲ್ಲಿ ನಿನ್ ಮೇಲೆ ಕೈ ಮಾಡಿ ನಿನಗನ್ಬಾರ್ದು ಮಾತನ್ನು ಅಂದ್ಬಿಟ್ಟೆ. ನನ್ನ ಕ್ಷಮಿಸು. ಏನ್ ಪುಣ್ಯ ಇದೆಲ್ಲ? ನಿನ್ ಬಗ್ಗೆ ನಾನು ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ ಹೇಳು? ಆ ಕ್ಷಣ ನೀನು ಎಷ್ಟು ಕಷ್ಟಪಟ್ಟೆ ಅಂತ ನನಗೆ ಗೊತ್ತು. ಇನ್ಯಾವತ್ತು ನಿನ್ ಬಾಯಿಂದ ಕ್ಷಮಿಸು ಅನ್ನೋ ಪದ ಬರಬಾರದು, ಆಯ್ತಾ? ಅಮ್ಮ ಪುಣ್ಯ, ನೀನ್ ಎಷ್ಟು ಹೇಳಿದ್ರು ಕೇಳದೆ ನಿನ್ ಜೊತೆಗೆ ನಾವು ಮೂರ್ಖರಾಗಿ ನಡ್ಕೊಂಡ್ವಿ. ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಇನ್ ಮುಂದೆ ನಮ್ ಕೈಲಾದ ಸಹಾಯ ಮಾಡ್ತೀವಿ. ಈ ಊರಿನ ಯೋಗಕ್ಷೇಮ ನೀನೇ ನೋಡ್ಕೋಬೇಕು. ತಂದೆ ತಾಯಿ ತಮ್ಮ ಮಕ್ಕಳನ್ನ ಹೇಗೆ ಕಾಪಾಡ್ಕೋತಾರೋ ನೀನು ನಮ್ಮನ್ನ ಹಾಗೆ ಕಾಪಾಡಬೇಕು. ಪುಣ್ಯ, ಏನ್ ಪುಣ್ಯ ಇದೆಲ್ಲ? ಬೆಳಗ್ಗೆಯಿಂದ ಏನು ತಿಂದೆ ಹಾಗೆ ಇದೆಯಲ್ಲ? ನೋಡು ಹೇಗಾಗಿದೆಯಾ ನೀನು. ತಗೋ, ಸ್ವಲ್ಪ ಊಟ ಮಾಡು. ನನಗ್ ಬೇಡ ಅನಿರುದ್ಧ್, ನನಗೇನು ಹಸಿವಿಲ್ಲ. ಹೌದಾ? ನಿನ್ ಕಣ್ಣಲ್ಲೇ ಹಸಿವು ಕಾಣಿಸ್ತಾ ಇದೆ ಪುಣ್ಯ. ಬೇಡ ಅನಿರುದ್ಧ್, ನನಗೆ ಹಸಿವಾಗ್ತಿಲ್ಲ. ನೋಡು ಪುಣ್ಯ, ನಂಗೆ ತುಂಬಾ ಹಸಿವಾಗ್ತಿದೆ. ನೀನ್ ಹೀಗೆ ಹಸ್ಕೊಂಡಿದ್ರೆ ನಾನು ಹೇಗೆ ತಿನ್ಲಿ ಹೇಳು? ನಾನು ಹಸಿವಲ್ಲ ಮಲಗಬೇಕು ಅನ್ಕೊಂಡ್ರೆ ನಿನ್ನಿಷ್ಟ. ಈಗ ನೀನ್ ತಿಂತೀಯಾ ಅಥವಾ ನಾನು ಏನು ತಿಂದೇ ಇರಬೇಕಾ? ಸರಿ. ತಿನ್ನು. ಅನಿರುದ್ಧ್, ಕೊಡು. ಮೊದಲು ನೀನ್ ತಿನ್ನು. ನಾನು ತಿಂತೀನಿ ಬಿಡು. ಅನಿರುದ್ಧ್, ಕೊಡು ಕೊಡು.
ಪುಣ್ಯ ಅಳ್ತಿದೀಯಾ? ನೀನ್ ಬರೋದು ಒಂದು ಕ್ಷಣ ತಡ ಆಗಿದ್ದಿದ್ರು ಇವಾಗ ಇವಾಗ ನಾನ್ ಯಾರು ನೀನ್ ಯಾರು? ನಮ್ಮವ್ವ ಕಂಡಿದ್ ಕನಸುಗಳೆಲ್ಲ ಕಣ್ಣೀರಾಗಿ ಕರ್ಗು ಹೋಗಿರೋದು. ನಿನ್ನ ಸ್ವಂತ ಮಗಳು ಥರ ನೋಡ್ಕೊಳ್ಳೋ ಚೌಡಮ್ಮ ತಾಯಿ, ನಾಗಮ್ಮ ತಾಯಿ ನಿನಗೆ ಹಾಗಾಗೋದಕ್ಕೆ ಬಿಡ್ತಿದ್ರ ಪುಣ್ಯ? ಹೌದು ಅನಿರೋದು, ಅವ್ರ ಆಶೀರ್ವಾದ ಮತ್ತೆ ನೀನ್ ಒಳ್ಳೆ ಮನ್ಸೆ ನನ್ನ ಕಾಪಾಡಿದ್ದು. ನಾನಂದ್ರೆ ಅಷ್ಟು ಪ್ರೀತಿನಾ ನಿಂಗೆ? ಅಷ್ಟಿಷ್ಟಲ್ಲ ಮೇಡಮ್, ತುಂಬ ಜಾಸ್ತಿ ಇದೆ. ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳೋದಕ್ಕಾಗಲ್ಲ, ಆದರೆ ಕೈಯಿಂದ ತೋರಿಸ್ತೀನಿ. ಶಿವ ವಿಷನ ನುಂಗ್ದ ಹಾಗೆ ನನ್ನ ಕೈ ನುಂಗಕ್ಕಾಗಲ್ಲ, ಆದರೆ ನನ್ನ ಮನಸ್ಫೂರ್ತಿ ನೀನೇ ಇದೆಯಾ ಪುಣ್ಯ. ನನ್ನ ಮನಸ್ಫೂರ್ತಿ ನೀನೇ ಇದೆಯಾ ಅನಿರೋದು. ಆದಷ್ಟು ಬೇಗ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಪ್ರಪಂಚಕ್ಕೆಲ್ಲ ಕೇಳಿಸೋ ಹಾಗೆ ಹೇಳ್ತೀನಿ. ಹಾಗೆ ಹೇಳೋ ದಿನಗಳು ತುಂಬ ದೂರ ಏನಿಲ್ಲ. ಪುಣ್ಯ, ಏಯ್, ನಾನು ಎಷ್ಟೋ ಕಷ್ಟಪಟ್ಟು ಅವಳ ಜೀವನ ನಾಶ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಸರ್ವನಾಶ ಆಗೋಯ್ತು. ಅದೇನೇ ಸಮಸ್ಯೆ ಆದ್ರೂ ಪರವಾಗಿಲ್ಲ, ನೀವು ಪ್ರತಿ ಕ್ಷಣನೂ ಅಲ್ಲೇ ಅವಳ ಹತ್ರನೇ ಇದ್ದು ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬೇಕು. ಅಲ್ಲೇನಾದ್ರೂ ತಪ್ಪಾದ್ರೆ ನಿಮ್ಮನ್ನೇ ಸಾಯಿಸ್ಬಿಡ್ತೀನಿ. ಬರ್ನಿ, ಮಧ್ಯರಾತ್ರಿಲಿ ಏನೇ ಮಾಡ್ತಿದ್ಯಾ? ಯಾರ ಹತ್ರನೂ ಕೂಗಾಡ್ತಿದ್ಯಾ? ಈ ತಡರಾತ್ರಿಲಿ ಆ ಕಡೆ ಈ ಕಡೆ ಸುತ್ತಾಡ್ತಿದ್ರೆ ಮಾವಯ್ಯ ಬೈತನ್ ಕಣೆ. ಮಲ್ಕೋ. ಮಲ್ಕೊಳೆ. ಅಯ್ಯೋ, ನೋಡ್ಬಿಟ್ರು, ನನ್ನ ಕತೆ ಮುಗೀತು. ಈಗ ನನ್ನ ಜೀವನ ಎಲ್ಲ ಹಾಳಾಯ್ತು. ನಾನು ಆವಾಗ ಬದಲಾಗಿದ್ದನ್ನ ನೋಡ್ಬಿಟ್ರ? ನೋಡಿದ್ರೆ ಪರ್ಣಿಕಾ ಅಂತ ಕರೀತಿದ್ಲಲ್ವಾ? ಮೊದಲು ಇಲ್ಲಿಂದ ಹೊರಟು ಹೋಗೋದು ಒಳ್ಳೇದು.
ಹಾವು 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 ಪರ್ಣಿಕಾ 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 ಹಾವು ಪರ್ಣಿಕಾ ಪರ್ಣಿಕಾ ಹಾವು ಪರ್ಣಿ ಹಾವು 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 ಇವತ್ತಿನ ಸಾವಿಂದ ತಪ್ಪಿಸ್ಕೊಂಡೆ ಅಂತ ನನ್ನ ರೂಮ್ಗೆ ಬಂದು ನನ್ನನ್ನೇ ಹೆದರ್ಸಕ್ ನೋಡ್ತೀಯಾ? ಇವತ್ತು ನಮ್ಮಮ್ಮ ನನ್ನನ್ನು ಜೀವ ಸಹಿತ ಬಿಡೋ ತರ ಕಾಣ್ತಿಲ್ಲ. ಇವಾಗ ನಾನು ಏನ್ ಮಾಡ್ಲಿ? ಏಯ್, ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ವೇ? ತಪ್ಪಿಸ್ಕೊಳಕ್ಕಾಗಲ್ಲ. 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 ಎಲ್ಲಿ ಹೋದೆ? ತಪ್ಪಿಸ್ಕೊಂಡ್ಬಿಡ್ತು. ಅಣ್ಣನಿಗೆ ವಿಷಯ ಹೇಳಿದ್ರೆ ಏನಂತಾನೋ. ಆದ್ರೂ ಹೋಗಿ ನಾನು ಇಂಥ ಜುಜುಬಿ ಹಾವಿಗೆ ಭಯ ಪಡ್ತೀನಿ ಅಂದ್ರೆ ಏನೋ. ಛೇ, ಏಯ್ ಏಯ್, ಮತ್ತೆ ತಪ್ಪಿಸ್ಕೊಂಡ್ಬಿಡ್ತು. ಇದು ಮನೆ ಒಳಗಡೆ ಬಂದು ನನ್ನ ಪಕ್ಕಕ್ಕೆ ಬಂದಿದೆ ಅಂತಂದ್ರೆ ನನ್ನನ್ನೇನೋ ಮಾಡಬೇಕು ಅನ್ಕೊಂಡಿದೆ. ಛೀ, ನನ್ನ ಜೀವನ ನೋಡ್ತಿದ್ರೆ ನನಗೆ ಅಸಹ್ಯ ಆಗ್ತಿದೆ. ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗ್ತಿಲ್ಲ. ನಾನು ಇಷ್ಟಪಟ್ಟವನು ಬೇರೆ ಯಾರ ಹಿಂದೆನೋ ತಿರುಗ್ತಾ ಇದ್ದಾನೆ. ಹೆತ್ತ ತಾಯಿ ನನ್ನನ್ನೇ ಸಾಯಿಸೋದಕ್ ನೋಡ್ತಾ ಇದ್ದಾಳೆ. ನಾನ್ ಬೇರೆ ಬಾಯಿ ಬಿಟ್ಟು ಏನು ಹೇಳೋದಕ್ಕಾಗ್ತಿಲ್ಲ. ದೇವ್ರೆ, ನನ್ನ ಸಮಸ್ಯೆಗೆ ಪರಿಹಾರ ಏನು? ಅದು ಯಾವಾಗ ಸಿಗುತ್ತೆ ಅಂತಾನೂ ಗೊತ್ತಿಲ್ಲ. ಪರ್ಣಿಕಾ ಎಲ್ಲಿದ್ದಾಳೆ? ಪರ್ಣಿ ಅಮ್ಮ ಹೊಡೆದಿದ್ ಏಟೇನಾದ್ರೂ ನನ್ ತಲೆಗ್ ತಗ್ಲಿದ್ದಿದ್ರೆ ಮನೆ ಮುಂದೆ ದೃಷ್ಟಿ ಕುಂಬಳಕಾಯಿ ಒಡೆಯೋ ಥರ ನನ್ ತಲೆನೇ ಒಡೆದೋಗ್ತಿತ್ತು. ಸಾವು ಕಣ್ಮುಂದೆ ಬಂದು ಹೋಗೋದು ಅಂದ್ರೆ ಇದೇ ಅನ್ಸುತ್ತೆ.